Hi friends, welcome to Ishanmi Academy Shumagga. ನಾನು ನಿಮ್ಮ ಪ್ರಕಾಶ್ ಮಂಡಗಟ್ಟ. Today I am going to discuss the Vardhana dynasty and achievements of ಹರ್ಷವರ್ಧನ. ವರ್ಧನ ಸಂತತಿ ಮತ್ತು ವರ್ಧನರ ಶ್ರೇಷ್ಠ ದೊರೆ ಹರ್ಷವರ್ಧನ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡೋಣ. ಈ ಸಂತತಿಯ ಸ್ಥಾಪಕ ಪುಷ್ಯಭೂತಿ. ಗುಪ್ತರ ನಂತರದಲ್ಲಿ ಉತ್ತರ ಭಾರತದಲ್ಲಿ ರಾಜಕೀಯ ಅನೈಕ್ಯತೆ ಆರಂಭ ಆಗುತ್ತೆ. ಈ ಅನೈಕ್ಯತೆಯನ್ನು ಹೋಗಲಾಡಿಸುವ ಪ್ರಯತ್ನದಲ್ಲಿ ವರ್ಧನ ಸಾಮ್ರಾಜ್ಯ ಅಥವಾ ವರ್ಧನ ಡೈನಾಸ್ಟಿ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಈ ವರ್ಧನ ಸಾಮ್ರಾಜ್ಯದ ಕುರಿತಾಗಿ ನಮಗೆ ಇತಿಹಾಸ ರಚನೆಗೆ ಇರ್ತಕ್ಕಂಥ ಆಧಾರಗಳು ಯಾವುದು ಅಂತಂದ್ರೆ ಹುಯೆನ್ಸಾಂಗನ ಸಿಯುಕಿ ಗ್ರಂಥ, ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಚೀನಾದ ಪ್ರವಾಸಿಗ ಯಾತ್ರಿಕರ ರಾಜ ಅಂತಲೇ ಕರೆಸಿಕೊಂಡಂತಹ ಹುಯೆನ್ಸಾಂಗನ ಸಿಯುಕಿ ಗ್ರಂಥ, ಹಾಗೆಯೇ ಹರ್ಷವರ್ಧನ ಆಸ್ಥಾನ ಕವಿ ಬಾಣಭಟ್ಟನ ಹರ್ಷಚರಿತೆ ಮತ್ತು ಹರ್ಷವರ್ಧನನ ತಾಮ್ರಪಟ ಶಾಸನ, ಜೊತೆಗೆ ಬನ್ಸ್ಕಿಯರ ಶಾಸನ ಇದೆ, ಮಧುಬನ್ ಶಾಸನ ಇದೆ. ಇವೆಲ್ಲವೂ ಕೂಡ ವರ್ಧನ ಸಾಮ್ರಾಜ್ಯದ ಇತಿಹಾಸ ರಚನೆಗೆ ಇತಿಹಾಸಕಾರರಿಗೆ ಆಧಾರಗಳಾಗಿರ್ತಕ್ಕಂಥ ಅಂಶಗಳು. ಈ ಸಂತತಿಯ ಶ್ರೇಷ್ಠ ದೊರೆ ಹರ್ಷವರ್ಧನ ಸಾಮಾನ್ಯ ಶಕ 606ರಿಂದ 647ರವರೆಗೆ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥ ವ್ಯಕ್ತಿ. ಹರ್ಷವರ್ಧನ ಸಾಮಾನ್ಯ ಶಕ 606ರಿಂದ 647ರವರೆಗೆ ವರ್ಧನ ಡೈನಾಸ್ಟಿಯ ರಾಜನಾಗಿ ತನ್ನ ಅಧಿಕಾರವನ್ನು ಅಥವಾ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾನೆ. ಈತನ ಬಿರುದುಗಳನ್ನು ಗಮನಿಸೋದಾದ್ರೆ ನಾವು ಉತ್ತರಪತೇಶ್ವರ, ಈತನ ಬಿರುದು ಉತ್ತರಪತೇಶ್ವರ, ಜೊತೆಗೆ ಶಿಲಾದಿತ್ಯ ಅಂತ ಕೂಡ ಇದನ್ನು ಕರೆಯಲಾಗ್ತಾ ಇತ್ತು. ಹಾಗಾಗಿ ಉತ್ತರಪತೇಶ್ವರ ಮತ್ತು ಶಿಲಾದಿತ್ಯ ಇವೆರಡೂ ಕೂಡ ಹರ್ಷವರ್ಧನ ಬಿರುದುಗಳು. ಈತನ ತಂದೆ ಪ್ರಭಾಕರ ವರ್ಧನ, ತಾಯಿ ಯಶೋಮತಿ. ಈತ ಅಧಿಕಾರಕ್ಕೆ ಬಂದದ್ದು ಸಾಶ 606ರಲ್ಲಿ. ಈತನ ಎರಡನೇ ರಾಜಧಾನಿ ಕನೂಜ್. ವರ್ಧನರ ರಾಜಧಾನಿ ತಾನೇಶ್ವರ ಅಥವಾ ತಾಣೇಶ್ವರ ಆದರೆ ಹರ್ಷವರ್ಧನ ರಾಜಧಾನಿ ಕೂಡ ತಾನೇಶ್ವರನೇ. ಅದರ ಜೊತೆಗೆ ಎರಡನೇ ರಾಜಧಾನಿಯಾಗಿ ಕನೂಜನ್ನ ಆತ ಡೆವಲಪ್ ಮಾಡ್ಕೊಳ್ಳೋದನ್ನು ಕಾಣ್ತೇವೆ. ಹರ್ಷವರ್ಧನ ಸಾಧನೆಗಳು. ವರ್ಧನ ಸಂತತಿಯ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಹರ್ಷವರ್ಧನ ಸಾಧನೆಗಳನ್ನ ಕುರಿತಾಗಿ ನಿಮಗೆ ಪರ್ಸನಾಲಿಟಿಲಿ 5 ಅಂಕದ ಪ್ರಶ್ನೆ, ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಹಲವಾರು ಬಾರಿ ಈ ಹಿಂದಿನ ಪ್ರಶ್ನೆ ಪತ್ರಗಳಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಈತನ ರಾಜಧಾನಿ ತಾನೇಶ್ವರ, ಎರಡನೇ ರಾಜಧಾನಿ ಕನೂಜ್, ಈಗಾಗಲೇ ಅದನ್ನು ಸ್ಪಷ್ಟಪಡಿಸಿದ್ದೇನೆ. ಈತನ ಸಾಧನೆಗಳನ್ನು ಪ್ರಮುಖವಾಗಿ ನಾವು 2 ಭಾಗಗಳಿಗೆ ಮಾಡ್ಕೊಂಡು ಅಧ್ಯಯನ ಮಾಡ್ತೇವೆ. ಒಂದು ರಾಜಕೀಯ ಸಾಧನೆಗಳು, ಮತ್ತೊಂದು ಸಾಂಸ್ಕೃತಿಕ ಸಾಧನೆಗಳು. ಈ ರೀತಿ ಸೆಕ್ಷನ್ ಮಾಡಿಕೊಂಡಾಗ ಕಂಟೆಂಟನ್ನು ನೆನ್ಪಿಡೋದು ತುಂಬ ಸುಲಭ ಆಗುತ್ತೆ. ರಾಜಕೀಯ ಸಾಧನೆ ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಆ್ಯಂಡ್ ಕಲ್ಚರಲ್ ಅಚೀವ್ಮೆಂಟ್ಸ್ ಅಂತೇಳಿ ಕರಿತೇವೆ. ಹಾಗಾದರೆ ಇಲ್ಲಿ 1 ಬೈ 1 ನೋಡ್ತಾ ಹೋಗೋಣ. ರಾಜಕೀಯ ಸಾಧನೆಗಳು ಯಾವುದು ಹಾಗಾದರೆ? ಒಂದು ಕನೂಜ್ ಆಕ್ರಮಣ, ಎರಡನೇದಾಗಿ ಗೌಡ ದೇಶ ಮತ್ತು ಮಾಳ್ವಾ ದೇಶಗಳ ಆಕ್ರಮಣ, ಮೂರನೇದಾಗಿ ಉತ್ತರ ರಾಜ್ಯಗಳ ವಶ, ನಾಲ್ಕನೇದಾಗಿ ನರ್ಮದಾ ನದಿ ಕಾಳಗ, ಐದನೇದು ರಾಜ್ಯ ವಿಸ್ತಾರ. ಈತನ ರಾಜಕೀಯ ಸಾಧನೆಗಳನ್ನು ಈ ರೀತಿ 5 ಸೆಕ್ಷನ್ ಮಾಡ್ಕೊಂಡು ಅಧ್ಯಯನ ಮಾಡಿಕೊಂಡ್ರೆ ಹೆಚ್ಚು ದೀರ್ಘಕಾಲ ನೆನಪಿಡೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಸಾಂಸ್ಕೃತಿಕ ಸಾಧನೆಗಳು ನೋಡಿದರೆ ಇಲ್ಲಿ 2 ಅಂಶಗಳನ್ನ ಗಮನಿಸ್ಕೋಬಹುದು. ಒಂದು ಹರ್ಷವರ್ಧನ ಮತ್ತು ಬುದ್ಧಿಸಂ, ಹರ್ಷವರ್ಧನ ಮತ್ತು ಧಾರ್ಮಿಕ ಸಮ್ಮೇಳನಗಳಂತ ಬೇಕಾದ್ರೆ ಕೂಡ ತೆಗೆದುಕೊಳ್ಬೋದು. ಯಾಕೆಂದರೆ 2 ಧಾರ್ಮಿಕ ಸಮ್ಮೇಳನಗಳನ್ನು ಈತನ ಅವಧಿಯಲ್ಲಿ ನಾವು ಆರ್ಗನೈಸರನ್ನು ಕಾಣ್ತೇವೆ. ಮತ್ತೊಂದು ಸಾಹಿತ್ಯ ಪೋಷಣೆ, ಸ್ವತಃ ಸಾಹಿತಿಯಾಗಿ ಸಾಹಿತ್ಯವನ್ನು ಕೂಡ ಪೋಷಣೆ ಮಾಡೋದನ್ನು ಕಾಣ್ತೇವೆ. ಹಾಗಾಗಿ 2 ಸೆಕ್ಷನ್ ಸಾಂಸ್ಕೃತಿಕ ಸಾಧನೆಗಳಲ್ಲಿ ಹರ್ಷವರ್ಧನ ಮತ್ತು ಬುದ್ಧಿಸಂ ಅಂತೇಳಿ, ಮತ್ತೊಂದು ಸಾಹಿತ್ಯ ಪೋಷಣೆ, 2 ಸೆಕ್ಷನ್ ಮಾಡ್ಕೊಂಡು ಅಧ್ಯಯನ ಮಾಡಿಕೊಂಡ್ರೆ ತುಂಬ ದೀರ್ಘಾವಧಿಯಲ್ಲಿ ಹರ್ಷವರ್ಧನ ನೆನ್ಪಿಟ್ಕೋಬಹುದು ಮತ್ತು ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ಅದನ್ನು ಬರಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಡೀಟೇಲ್ ಆಗಿ ಹೋಗೋಣ. ಹರ್ಷವರ್ಧನ ರಾಜಕೀಯ ಸಾಧನೆಗಳಲ್ಲಿ ಮೊದಲನೇ ಪಾಯಿಂಟು ಕನೌಜ್ ಆಕ್ರಮಣ. ಈತ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಈತನ ಸಹೋದರರಾಗಿದ್ದಂಥ ರಾಜ್ಯವರ್ಧನ ಅಥವಾ ರಾಜವರ್ಧನ ಅಧಿಕಾರದಲ್ಲಿದ್ದ. ಗೌಡ ದೇಶದ ಶಶಾಂಕ ಆತನನ್ನು ಸೋಲಿಸಿ ಆತನ ತಂಗಿಯಾಗಿರ್ತಕ್ಕಂಥ ರಾಜಶ್ರೀಯನ್ನ ಬಂಧನಕ್ಕೊಳಪಡಿಸಿರ್ತಾನೆ. ಇಂಥ ಸಂದರ್ಭದಲ್ಲಿ ಹರ್ಷವರ್ಧನ ಸಾಮಾನ್ಯ ಶಕ 606ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಹಾಗಾಗಿ ಸಾಕಷ್ಟು ಸವಾಲುಗಳನ್ನು ನಾವಿಲ್ಲಿ ಅವನಿಗೆ ಅಧಿಕಾರಕ್ಕೆ ಬಂದಾಗ ಇರೋದನ್ನು ಕಾಣ್ತೇವೆ. ಹಾಗಾಗಿ ಮೊದಲು ಅಧಿಕಾರಕ್ಕೆ ಬಂದಂಥ ಹರ್ಷವರ್ಧನ ತನ್ನ ತಂಗಿಯಾಗಿರ್ತಕ್ಕಂಥ ರಾಜಶ್ರೀನ ಶೋಧ ಮಾಡುವಂಥ ಕೆಲಸನ ಮಾಡ್ತಾನೆ. ಯಾಕೆಂದರೆ ಆಕೆ ವಿಂಧ್ಯ ಪರ್ವತದಲ್ಲಿ ಬಂಧನ ತಪ್ಪಿಸ್ಕೊಂಡು ಅಲ್ದಾಡ್ತಾ ಇದ್ಲು. ಆಕೆನ ಹುಡ್ಕೊಂಡು ಬರುವಂಥ ಜವಾಬ್ದಾರಿಯಿಂದ ಕೆಲಸ ಮಾಡಿಕೊಂಡು ಅದನ್ನು ಇನ್ನೇನು
ಅವಳು ಸತಿ ಸಹಗಮನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅವಳನ್ನು ರಕ್ಷಣೆ ಮಾಡಿಕೊಂಡು ವಾಪಸ್ ಕರ್ಕೊಂಡ್ಬರ್ತಾನೆ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಕನೌಜನ್ನು ಆಕ್ರಮಿಸಿಕೊಂಡು ಅದನ್ನು ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಂಡು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ ಕನೌಜನ್ನು. ಇದು ಮೊದಲ ಒಂದು ಪ್ರಮುಖವಾಗಿರ್ತಕ್ಕಂಥ ಆತನ ರಾಜಕೀಯ ಸಾಧನೆ, ಕನೌಜ್ ಆಕ್ರಮಣ. ಇನ್ನು ಎರಡನೇದು ಗೌಡ ದೇಶ ಮತ್ತು ಮಾಳ್ವಗಳ ವಶ. ಇಲ್ಲಿ ಗೌಡ ದೇಶದ ಶಶಾಂಕ ಈತನಿಗೆ ಪ್ರಧಾನ ಶತ್ರು. ಹಾಗಾಗಿ ಅವನನ್ನು ಮಣಿಸಬೇಕು. ಯಾಕೆಂದ್ರೆ ತನ್ನ ಸಹೋದರನ್ನ ಸಂಹಾರ ಮಾಡಿದ್ದಾನೆ, ತನ್ನ ಸಹೋದರಿಗೆ ತೊಂದರೆ ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿಯೇ ಭಾಸ್ಕರ ವರ್ಮ, ಅಸ್ಸಾಮಿನ ಅಥವಾ ಕಾಮರೂಪದ ಭಾಸ್ಕರ ವರ್ಮನ ಜೊತೆಗೂಡಿ ಗೌಡ ದೇಶದ ಶಶಾಂಕನನ್ನು ಸೋಲಿಸ್ತಾನೆ. ಆದರೆ ಇನ್ನೊಂದು ವಿಶೇಷ ಗಮನಿಸಬೇಕು ನಾವಿಲ್ಲಿ, ಈ ಶಶಾಂಕ ಬದುಕಿರೋವರೆಗೂ ಪೂರ್ಣ ಪ್ರಮಾಣದಲ್ಲಿ ಆತನ ರಾಜ್ಯವನ್ನ ಹರ್ಷವರ್ಧನ ಆಕ್ರಮಣ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಆನಂತರದಲ್ಲಿ ಮಾಳ್ವಾರ ದೇವಗುಪ್ತನನ್ನ ಸೋಲಿಸಿ ಆ ಪ್ರಾಂತ್ಯವನ್ನು ಕೂಡ ತನ್ನ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿಕೊಳ್ತಾನೆ. ಇನ್ನು ಸಾಮಾನ್ಯ ಶಕ 612ರ ವೇಳೆಗೆ ಹಲವಾರು ರಾಜ್ಯಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಳ್ತಾನೆ. ಅದು ಯಾವುದು ಅಂತಂದ್ರೆ, ಒಂದು ಪಂಚಸಿಂಧು ಪ್ರದೇಶಗಳು, ಕನೌಜ್, ಬಿಹಾರ ಮತ್ತು ಒರಿಸ್ಸಾಗಳನ್ನು ಮತ್ತೊಮ್ಮೆ ಆಕ್ರಮಣ ಮಾಡಿಕೊಂಡಂಥ ಕನೌಜನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಎಲ್ಲ ಪ್ರದೇಶಗಳು ಕೂಡ ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಆಗ್ತವೆ. ಆನಂತರದಲ್ಲಿ ತನ್ನ ದಂಡೆಯಾದನ್ನು ಮುಂದುವರಿಸ್ಕೊಂಡು ಬಂದು ವಲ್ಲಭಿಯ ಎರಡನೇ ಧ್ರುವಸೇನನ್ನು ಕೂಡ ಸೋಲಿಸ್ತಾನೆ. ವಲ್ಲಭಿಯ ದೊರೆ ಎರಡನೇ ಧ್ರುವಸೇನನ್ನು ಸೋಲಿಸಿ ಕೊನೆಗೆ ಆತನಿಗೆ ತನ್ನ ಮಗಳನ್ನು ಕೊಟ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು, ಸಂಬಂಧವನ್ನು ಕೂಡ ಬೆಳೆಸ್ಕೊಳ್ತಾನೆ. ಇನ್ನು ಮೂರನೇದಾಗಿ ಉತ್ತರ ರಾಜ್ಯಗಳ ವಶ. ಹರ್ಷವರ್ಧನ ಸಾಮ್ರಾಜ್ಯದ ಉತ್ತರ ಭಾಗದ ಪ್ರಮುಖ ರಾಜ್ಯಗಳನ್ನು ಆಕ್ಯುಪೈ ಮಾಡಿಕೊಂಡು ಅವುಗಳನ್ನು ಕೂಡ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊತಾನೆ. ಅವುಗಳು ಯಾವುದನ್ನು ನೋಡೋದಾದ್ರೆ ನಾವಿಲ್ಲಿ ಒರಿಸ್ಸಾ, ಮಗಧ, ಒಡ್ರಾ, ಕೊಂಗೊಂಡ ಅಥವಾ ಗಂಜಾಂ. ಒರಿಸ್ಸಾ, ಮಗಧ, ಒಡ್ರಾ, ಕೊಂಗೊಂಡ ಅಥವಾ ಗಂಜಾಂಗಳನ್ನು ಆಕ್ಯುಪೈ ಮಾಡ್ಕೊಳ್ತಾನೆ. ದಂಡಯಾತ್ರೆಯನ್ನು ಮುಂದುವರಿಸಿಕೊಂಡು ನೇಪಾಳದ ದೊರೆಯನ್ನ ಕೂಡ ಸೋಲಿಸಿ ಆತರಿಂದ ಕೂಡ ಕಪ್ಪ ಕಾಣಿಕೆಯನ್ನು ಪಡ್ಕೊಂಡು ಬರ್ತಾನೆ. ಈ ಜ್ಞಾಪಕಾರ್ಥಕವಾಗಿಯೇ ಆತ ಉತ್ತರ ಪತೇಶ್ವರ ಎಂಬ ಬಿರುದನ್ನು ಧರಿಸ್ಕೊತಾನೆ. ಉತ್ತರ ರಾಜ್ಯಗಳನ್ನು ಗೆದ್ದ ನಂತರದಲ್ಲಿ ಆತನನ್ನ ಉತ್ತರ ಪತೇಶ್ವರ ಅಂತ ಕರೆಯುವಂಥ ಪರಿಪಾಠನ ನಾವಿಲ್ಲಿ ಕಾಣ್ತೀವಿ. ಯಾಕೆಂದ್ರೆ ಆತ ಆ ಬಿರುದನ್ನು ಧರಿಸ್ಕೊಂಡಿದ್ದನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಹರ್ಷವರ್ಧನ ಸಾಧನೆಗಳ 4ನೇ ಪಾಯಿಂಟ್ ನೋಡೋದಾದ್ರೆ, ನರ್ಮದಾ ನದಿ ಕಾಳಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ನರ್ಮದಾ ನದಿ ಕಾಳಗ ಕಾಲಾಕ್ರಮಣಕ್ಕೆ ದೃಷ್ಟಿಯಿಂದ ಮತ್ತು ಇಮ್ಮಡಿ ಪುಲಕೇಶಿ ಸಾಧನೆಗಳು ಮತ್ತು ಹರ್ಷವರ್ಧನ ಸಾಧನೆಗಳು ಎರಡೂ ಕಡೆನೂ ಕೂಡ ಅತ್ಯಂತ ಉಲ್ಲೇಖನೀಯವಾಗಿರ್ತಕ್ಕಂಥ ಪಾಯಿಂಟ್. ಇದನ್ನು ನೆಗ್ಲೆಕ್ಟ್ ಮಾಡುವಂಗೆ ಇಲ್ಲ. ನರ್ಮದಾ ನದಿ ಕಾಳಗ ಸಾಮಾನ್ಯ ಶಕ 634ರಲ್ಲಿ ಜರುಗತ್ತೆ. ಇಲ್ಲಿ ಬಾದಾಮಿ ಚಾಲುಕ್ಯರ ದೊರೆ ದಕ್ಷಿಣ ಪತೇಶ್ವರ ಎಂಬ ಬಿರುದಾಂಕಿತನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಮತ್ತು ಉತ್ತರ ಪತೇಶ್ವರ ಎಂಬ ಬಿರುದಾಂಕಿತನಾದಂಥ ಹರ್ಷವರ್ಧನ ನಡುವೆ ನರ್ಮದಾ ನದಿ ತೀರದಲ್ಲಿ ಈ ಒಂದು ಕದನ ಸಾಮಾನ್ಯ ಶಕ 634ರಲ್ಲಿ ಜರುಗತ್ತೆ. ಆ ಕಾರಣಕ್ಕಾಗಿ ಇದನ್ನು ನಾವು ನರ್ಮದಾ ನದಿ ಕಾಳಗ ಅಂತೇಳಿ ಕರೀತಕ್ಕಂಥದ್ದು. ಬಹುತೇಕ ಉತ್ತರ ಭಾರತನ ಗೆದ್ದಂಥ ಹರ್ಷವರ್ಧನ ದಕ್ಷಿಣ ಭಾರತ ಮೇಲೂ ಕೂಡ ದಂಡಯಾತ್ರೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ನರ್ಮದಾ ನದಿ ಹತ್ರ ಬಂದು ಬೀಡನ್ನು ಬಿಡ್ತಾನೆ. ಈ ಕಡೆ ಅಷ್ಟೇ ಸಮರ್ಥನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಕೂಡ ನರ್ಮದಾ ತೀರಕ್ಕೆ ಹೋಗ್ತಾನೆ. ಅವರಿಬ್ಬರ ನಡುವೆ 634ರಲ್ಲಿ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನ ಸೋಲಿಸಿ ಜಯವನ್ನು ಪಡ್ಕೊಳ್ತಾನೆ. ಈ ವಿಷಯ ಸಿಯುಕಿ ಗ್ರಂಥದಲ್ಲಿ ಕೂಡ ಉಲ್ಲೇಖ ಆಗಿದೆ. ಜೊತೆಗೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ಹೇಳುವಂತಹ ಐಹೊಳೆ ಪ್ರಶಸ್ತಿ ಶಾಸನದಲ್ಲಿ ಕೂಡ ಉಲ್ಲೇಖ ಆಗಿರೋದನ್ನು ಕಾಣ್ತೇವೆ. ಹಾಗಾಗಿ ನರ್ಮದಾ ನದಿ ಕಾಳಗದ ಉತ್ತರ ಪ್ರದೇಶನಾಗಿದ್ದಂಥ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯಿಂದ ಸೋಲನ್ನ ಕಾಣ್ತಾನೆ. ಇನ್ನು 5ನೇ ಪಾಯಿಂಟು ರಾಜ್ಯ ವಿಸ್ತಾರ. ಹರ್ಷವರ್ಧನ ಸೋತ ನಂತರದಲ್ಲಿ ಇಮ್ಮಡಿ ಪುಲಕೇಶಿ ಆತನ ರಾಜ್ಯವನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಆದ್ರೆ ಕ್ಯಾಪ್ಚರ್ ಮಾಡ್ಕೊಳ್ಳೋ ಬದಲು ಅವರಿಬ್ಬರ ನಡುವೆ ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರವಾಗಿ ನರ್ಮದಾ ನದಿಯನ್ನ ಅವರಿಬ್ಬರ ಗಡಿಯನ್ನಾಗಿ ಮಾಡ್ಕೊಳ್ತಾರೆ. ಹಾಗಾಗಿ ಆತನ ಸಾಮ್ರಾಜ್ಯ ಇಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ನಾವು ಗಮನಿಸೋದಾದ್ರೆ, ಪೂರ್ವ ಪಶ್ಚಿಮವಾಗಿ ಬಂಗಾಳದಿಂದ ಪಂಜಾಬ್ನವರೆಗೆ, ಪಂಜಾಬ್ನವರೆಗೆ, ಉತ್ತರ ಮತ್ತು ದಕ್ಷಿಣದಲ್ಲಿ ಹಿಮಾಲಯದಿಂದ ನರ್ಮದಾ ನದಿವರೆಗೆ ಈತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಅಷ್ಟು ವಿಶಾಲವಾಗಿರ್ತಕ್ಕಂಥ ಉತ್ತರ ಭಾರತವನ್ನ ಆಳ್ವಿಕೆ ಮಾಡುವಂಥ ಹೆಗ್ಗಳಿಕೆ ಹರ್ಷವರ್ಧನಿಗೆ ಸಲ್ಲುತ್ತೆ. ಈ ಗುಪ್ತರ ನಂತರದಲ್ಲಿ ಆ ರಾಜಕೀಯ ಐಕ್ಯತೆ ಸಾಧಿಸಿದ ಹೆಗ್ಗಳಿಕೆ ಕೂಡ ಹರ್ಷವರ್ಧನಿಗೆ ಸಲ್ಲಬೇಕು. ಇನ್ನು ಸಾಂಸ್ಕೃತಿಕ ಸಾಧನೆಗಳನ್ನ ಗಮನಿಸೋದಾದ್ರೆ, ಹರ್ಷವರ್ಧನ ಮತ್ತು ಬೌದ್ಧ ಧರ್ಮ. ಇಲ್ಲಿ ಹರ್ಷವರ್ಧನ ಹುಯನ್ ಸಾಂಗನ ಪ್ರಭಾವದಿಂದಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲಿ ನಾವು ಅದೇ ರೀತಿಯಲ್ಲಿ ಇನ್ನಿಬ್ಬರು ದೊರೆಗಳನ್ನು ಉಲ್ಲೇಖ ಮಾಡ್ಕೋಬಹುದು. ಒಂದು ಅಶೋಕ ಚಕ್ರವರ್ತಿ,
ಈತ ಉಪಗುಪ್ತ ಎಂಬ ಬೌದ್ಧ ಭಿಕ್ಕುನ ಪ್ರಭಾವದಿಂದಾಗಿ ಬುದ್ಧಿಸಮನ ಸ್ವೀಕಾರ ಮಾಡ್ತಾನೆ. ಹಾಗೆಯೇ ಕುಶಾನರ ಕಾನಿಷ್ಕ ಅಶ್ವಘೋಷನ ಪ್ರಭಾವದಿಂದಾಗಿ ಬುದ್ಧಿಸಮನ ಸ್ವೀಕಾರ ಮಾಡ್ತಾನೆ. ಇನ್ ದ ಸೇಮ್ ವೇ ಹರ್ಷವರ್ಧನ ಹುಯನ್ ಸಾಂಗನ ಪ್ರಭಾವದಿಂದಾಗಿ ಬುದ್ಧಿಸಮನ ಸ್ವೀಕಾರ ಮಾಡ್ತಾನೆ. ಬುದ್ಧಿಸಮನ ಸ್ವೀಕಾರ ಮಾಡಿದಂಥ ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಡ್ತಾನೆ. ಈತ ಕನೂಜ್ನಲ್ಲಿ ಸ್ತೂಪವೊಂದನ್ನು ನಿರ್ಮಾಣ ಮಾಡ್ತಾನೆ. ಕಾಶ್ಮೀರದ ದೊರೆಯಿಂದ ಬುದ್ಧನ ಅವಶೇಷವನ್ನು ತೆಗೆದುಕೊಂಡ್ಬಂದು ಕನೂಜ್ನಲ್ಲಿ ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ. ಜೊತೆಗೆ ಈ ಎರಡು ಪ್ರಮುಖ ಸಮ್ಮೇಳನಗಳನ್ನು ಆರ್ಗನೈಸ್ ಮಾಡ್ತಾನೆ. ಕನೌಜ್ ಧಾರ್ಮಿಕ ಸಭೆ 1643. ಹರ್ಷವರ್ಧನ ತನ್ನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಹುಯನ್ ಸಾಂಗನನ್ನು ಗೌರವಿಸುವ ಉದ್ದೇಶದಿಂದಾಗಲೇ ಕನೌಜ್ ಧಾರ್ಮಿಕ ಸಭೆನ 1643ರಲ್ಲಿ ಆರ್ಗನೈಸ್ ಅನ್ನು ಮಾಡ್ತಾನೆ. ಸುಮಾರು ಈ ಸಭೆಯಲ್ಲಿ 20 ರಾಜರು, 1000 ವಿದ್ವಾಂಸರು ಮತ್ತು 3000 ಬ್ರಾಹ್ಮಣರು, 3000ಕ್ಕೆ ಹೆಚ್ಚು ಬೌದ್ಧ ಭಿಕ್ಕುಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಸುಮಾರು 23 ದಿನಗಳ ಕಾಲ ಈ ಒಂದು ಧಾರ್ಮಿಕ ಸಮ್ಮೇಳನ ಜರುಗತ್ತೆ. ಇಲ್ಲಿ ಹುಯನ್ ಸಾಂಗನನ್ನು ಗೌರವಿಸುವ ಮೂಲಕವಾಗಿ ಆತನ ಒಂದು ಕೊಡುಗೆಯಾಗಿ ಅವನಿಗೆ ಬುದ್ಧನ ಚಿನ್ನದ ವಿಗ್ರಹನ ಆತನಿಗೆ ಸಮರ್ಪಣೆ ಮಾಡ್ತಾನೆ. ಇನ್ನು ಪ್ರಯಾಗ ಬೌದ್ಧ ಸಮ್ಮೇಳನ ಅವಲೋಕನ ಮಾಡೋದಾದ್ರೆ ಅದು ಕೂಡ 1643ರಲ್ಲಿ ಪ್ರಯಾಗದಲ್ಲಿ ಏನು ಮಹಾಮೋಕ್ಷ ಪರಿಷತ್ ಅಂತ ಕರೀತಾರೆ, 5 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮಹಾಮೋಕ್ಷ ಪರಿಷತ್ ಎಂದು ಕರೆಯಲ್ಪಡ್ತಕ್ಕಂಥ ಸಮ್ಮೇಳನವನ್ನು 1643ರಲ್ಲಿ ಪ್ರಯಾಗ, ಇಂದಿನ ಅಲಹಾಬಾದ್ನಲ್ಲಿ ಅದನ್ನು ಆರ್ಗನೈಸ್ ಮಾಡ್ತಾನೆ. ಇದು ಸುಮಾರು 75 ದಿನಗಳ ಕಾಲ ನಡೀತದೆ. ಈ ಒಂದು ಸಮ್ಮೇಳನದಲ್ಲಿ ತನ್ನ ಬಹುತೇಕ ಸಂಪತ್ತನ್ನು ಆತ ಬಡವರಿಗೆ ದಾನ ಮಾಡುವಂತಹ ಒಂದು ಎಕ್ಸಾಂಪಲ್ ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ಶಿವನ ಮತ್ತು ಸೂರ್ಯನ ವಿಗ್ರಹಗಳನ್ನು ಕೂಡ ಇಲ್ಲಿ ಉತ್ಸವಕ್ಕೆ ಬಳಕೆ ಮಾಡಲಾಗುತ್ತೆ. ಅಥವಾ ಅವರಿಬ್ಬರ ಮೂರ್ತಿಗಳ ಒಂದು ಉತ್ಸವವನ್ನು, ಶಿವ ಮತ್ತು ಸೂರ್ಯನ ಉತ್ಸವನ ಇಲ್ಲಿ ನಾವು ಮಾಡ್ದ ಅಂತೇಳಿ ಇತಿಹಾಸಕರ ಉಲ್ಲೇಖ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಎರಡನೇ ಪಾಯಿಂಟ್ ಸಾಹಿತ್ಯ ಪೋಷಣೆ. ಸಾಂಸ್ಕೃತಿಕವಾಗಿ ಬಹಳ ಪಂಡಿತನಾಗಿದ್ದಂತಹ ಹರ್ಷವರ್ಧನ ಸ್ವತಃ ಕವಿನೂ ಹೌದು, ಜೊತೆಗೆ ಸಾಕಷ್ಟು ಸಾಹಿತ್ಯಗಳನ್ನು ಆಶಯಲ್ಲಿ ಇಟ್ಕೊಂಡು ಅವರನ್ನು ಎನ್ಕರೇಜ್ ಕೂಡ ಮಾಡ್ತಾನೆ. ಕೇವಲ ಒಬ್ಬ ಶ್ರೇಷ್ಠ ಆಡಳಿತಗಾರ ಮಾತ್ರ ಅಲ್ಲದೆ ಈತ ಸ್ವತಃ ಸಾಹಿತಿಯಾಗಿ ಕೂಡ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರನ್ನು ಕಾಣ್ತೇವೆ. ಸ್ವತಃ ಕವಿಯಾಗಿದ್ದಂತಹ ಹರ್ಷವರ್ಧನ ಸಂಸ್ಕೃತ ಭಾಷೆಯಲ್ಲಿ ರತ್ನಾವಳಿ, ಪ್ರಿಯದರ್ಶಿಕ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚನೆ ಮಾಡ್ತಾನೆ. ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ ಎಂಬ 3 ನಾಟಕಗಳನ್ನು ಸಂಸ್ಕೃತ ಭಾಷೆ ರಚನೆ ಮಾಡ್ತಾನೆ. ಇದು 2 ಅಂಕದ ಪ್ರಮುಖ ಪ್ರಶ್ನೆ ಅಥವಾ ಹೊಂದಿಸಿ ಬರೆಯಲು ಕೂಡ ಕೇಳುವ ಸಾಧ್ಯತೆ ಇದೆ. ಈತನ ಆಸ್ಥಾನ ಕವಿ ಬಾಣಭಟ್ಟ ಮೊದಲನೇ ಚಾಪ್ಟರ್ ಉಲ್ಲೇಖ ಆಗುತ್ತೆ. ಹರ್ಷವರ್ಧನ ಅಥವಾ ವರ್ಧನ ಸಂತತಿಯ ಆಧಾರಗಳಲ್ಲೂ ಕೂಡ ಉಲ್ಲೇಖ ಆಗುತ್ತೆ. ಬಾಣಭಟ್ಟ ಹರ್ಷವರ್ಧನ ಆಸ್ಥಾನ ಕವಿ. ಈತನ ಕೃತಿ ಹರ್ಷಚರಿತ. ಹರ್ಷಚರಿತದಲ್ಲಿ ಬಹಳ ಪ್ರಧಾನವಾಗಿ ವರ್ಧನ ಸಾಮ್ರಾಜ್ಯದ ಇತಿಹಾಸ ರಚನೆಗೆ ಪ್ರಮುಖ ಆಧಾರವಾಗಿರ್ತಕ್ಕಂಥ ಗ್ರಂಥ ಅಂತೇಳಿ ಇತಿಹಾಸಕರನ್ನು ಪರಿಗಣಿಸಲ್ಪಡ್ತಾರೆ. ಇಲ್ಲಿ ನಲಂದ ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟು ದಾನದತ್ತಿಗಳನ್ನು ಕೂಡ ಕೊಡ್ತಾನೆ ಈತ. ನಲಂದ ವಿಶ್ವವಿದ್ಯಾಲಯ ಗುಪ್ತರ 1ನೇ ಕುಮಾರಗುಪ್ತನಿಂದ ಸ್ಥಾಪನೆ ಆಗಿರ್ತಕ್ಕಂತಹ ವಿಶ್ವವಿದ್ಯಾನಿಲಯ ಬಹಳ ಪ್ರಧಾನವಾಗಿರ್ತಕ್ಕಂಥ ಯೂನಿವರ್ಸಿಟಿ. ಪ್ರಾಚೀನ ಭಾರತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾಕೇಂದ್ರ ನಲಂದ. ಈ ವಿಶ್ವವಿದ್ಯಾನಿಲಯಕ್ಕೆ ಸಾಕಷ್ಟು ದತ್ತಿಗಳನ್ನು ಬಿಟ್ಕೊಡೋ ಮೂಲಕವಾಗಿ ಈ ವಿಶ್ವವಿದ್ಯಾಲಯದ ಏಳಿಗೆಗೆ ಸಾಕಷ್ಟು ಎನ್ಕರೇಜ್ಮೆಂಟನ್ನು, ಪ್ರೋತ್ಸಾಹವನ್ನು ಕೊಡ್ತಾನೆ. ಹೀಗೆ ಸಾಕಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ರಾಜಕೀಯ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ಸಾಧಿಸತಕ್ಕಂಥ ಹರ್ಷವರ್ಧನನ ಇಡೀ ವರ್ಧನ ಸಂತತಿಯಲ್ಲಿ ಶ್ರೇಷ್ಠ ದೊರೆ ಅಂತೇಳಿ ಕರೆಯಲಾಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ. ವಿಡಿಯೋ ಅಪ್ಲೋಡ್ ಆಗ್ತಿದ್ದಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೋಡೋದಕ್ಕೆ ಕೂಡ ನಿಮಗೆ ಸುಲಭ ಆಗುತ್ತೆ. ಓಕೆ, ಥ್ಯಾಂಕ್ ಯು.